21 ಮೇ 1991 ಭಾರತದ ರಾಜಕೀಯ ಇತಿಹಾಸದಲ್ಲೇ ಕತ್ತಲೆ ದಿನ. ತಮಿಳುನಾಡಿನ ಶ್ರೀಪೆರಂಬುದೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಯುತ್ತಿತ್ತು. ಜನಸಾಗರ, ಘೋಷಣೆಗಳು, ಉತ್ಸಾಹ. ಅಲ್ಲಿಗೆ ಆಗಮಿಸಿದ್ರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಒಂದು ಆತ್ಮಾಹುತಿ ಬಾಂಬ್ ಸ್ಫೋಟ. ಆ ಸ್ಫೋಟದ ಶಬ್ದ ದೇಶವನ್ನೇ ನಡುಗಿಸಿತ್ತು. ರಾಜೀವ್ ಗಾಂಧಿ ಸ್ಪಾಟಲ್ಲೇ ಉಸಿರು ಚೆಲ್ಲಿದ್ರು. ಈ ಹತ್ಯೆ ಹಿಂದೆ ಇದ್ದದ್ದು LTTE ಎಂಬ ಭಯೋತ್ಪಾದಕ ಸಂಘಟನೆ. ದೇಶದ ದೊಡ್ಡ ತನಿಖೆ ಶುರುವಾಯಿತು. 100 ಜನರನ್ನ ವಿಚಾರಣೆ ಮಾಡಲಾಯಿತು. ಅದರಲ್ಲೊಬ್ಬ ಕೇವಲ 19 ವರ್ಷದ ಯುವಕ ಪೆರಾರಿ ವಾಲನ್. ಅವನ ಮೇಲಿದ್ದ ಆರೋಪ ಏನು ಗೊತ್ತಾ? ಹತ್ಯೆಯಲ್ಲಿ ಬಳಸಿದ ಬಾಂಬ್ಗೆ ಬೇಕಾದ 9 ವೋಲ್ಟ್ನ 2 ಬ್ಯಾಟರಿ ಖರೀದಿಸಿ ಕೊಟ್ಟಿದ್ದಾನೆ ಅನ್ನೋದು. 2 9 ವೋಲ್ಟ್ಸ್ ಬ್ಯಾಟರಿ. ಆದ್ರೆ ಅದರ ಬೆಲೆ 31 ವರ್ಷಗಳ ಜೈಲು ಜೀವನ. 1998ರಲ್ಲಿ ನ್ಯಾಯಾಲಯ ತೀರ್ಪು ನೀಡಿತು. ಪೆರಾರಿ ವಾಲನ್ಗೆ ಮರಣದಂಡನೆ. ಆದ್ರೆ ವರ್ಷಗಳು ಕಳೆಯುತ್ತಾ ಹೋದ್ವು. 11 ವರ್ಷಗಳ ವಿಳಂಬ, ಕಾನೂನು ಹೋರಾಟ. ಕೊನೆಗೆ 2014ರಲ್ಲಿ ಮರಣದಂಡನೆ ಶಿಕ್ಷೆ ಘೋಷಣೆಯಾಯಿತು. ಬಳಿಕ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ಜೈಲಿನೊಳಗೆ ಪೆರಾರಿ ವಾಲನ್ ಮಾಡಿದ್ದೇನು ಗೊತ್ತಾ? ಅವನ ಜೀವನವೇ ಬದಲಾಗತೊಡಗಿತ್ತು. ಓದು, ಪದವಿ, ಪೋಸ್ಟ್ ಗ್ರಾಜ್ಯುಯೇಷನ್, 7 ಡಿಪ್ಲೊಮೊ ಕೋರ್ಸ್ಗಳು. ಜೈಲು ಅವನಿಗೆ ಶಿಕ್ಷೆ ಮಾತ್ರ ಆಗಲಿಲ್ಲ, ಅದು ಅವನಿಗೆ ಒಂದು ಹೊಸ ಬದುಕಿನ ಶಾಲೆಯಾಯಿತು. 31 ವರ್ಷಗಳ ನಂತರ 2022ರಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ 142ನೇ ವಿಧಿಯಡಿ ಆತನನ್ನ ಬಿಡುಗಡೆ ಮಾಡಿತು. ಹೊರಬಂದ ನಂತರ ಅವನು ಮತ್ತೆ ಓದನ್ನ ಮುಂದುವರಿಸಿದ್ದ. ಬೆಂಗಳೂರಿನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಕಾನೂನು ಕಾಲೇಜಿನಲ್ಲಿ ಲಾ ಓದಿದ್ದ. 2025ರಲ್ಲಿ ಅಖಿಲ ಭಾರತ ಬಾರ್ ಪರೀಕ್ಷೆಯಲ್ಲಿ ಪಾಸ್ ಕೂಡ ಆಗಿದ್ದ. ಅವತ್ತು ಆರೋಪಿ ಅಂತ ಕರೆಸಿಕೊಂಡ ವ್ಯಕ್ತಿ ಈಗ ಮದ್ರಾಸ್ ಹೈಕೋರ್ಟ್ನಲ್ಲಿ ವಕೀಲ. ಅವನ ಗುರಿ ಏನು ಗೊತ್ತಾ? ನಾನು ದೊಡ್ಡ ವಕೀಲನಾಗಬೇಕು ಅನ್ನೋದಲ್ಲ, ಜೈಲಿನಲ್ಲಿ ನ್ಯಾಯವಿಲ್ಲದೆ ಇರುವ ಸಾವಿರಾರು ಖೈದಿಗಳಿಗೆ ಧ್ವನಿಯಾಗಬೇಕು. ಒಂದು ಸ್ಫೋಟ, ಒಂದು ಆರೋಪ, 31 ವರ್ಷಗಳ ಕತ್ತಲೆ ಬದುಕು. ಆದ್ರೆ ಕೊನೆಯಲ್ಲಿ ಒಬ್ಬ ಖೈದಿ ವಕೀಲನಾದ ಕತೆ ಇದು. ನ್ಯಾಯ ವ್ಯವಸ್ಥೆ ಕೆಲವೊಮ್ಮೆ ತಡವಾಗಬಹುದು, ಆದ್ರೆ ಬದುಕು ಬದಲಾಗೋ ಅವಕಾಶ ಕೊಟ್ರೆ ಒಬ್ಬನ ಕಥೆ ಇತಿಹಾಸವಾಗುತ್ತೆ. ಇಂತಹ ಡಿಫರೆಂಟ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ ಸುಮನ್ ಟಿವಿ ಕನ್ನಡ.